ಅನ್ಯ ಕ್ಯಾಚ್. ಏಯ್, ಕೈಗೆ ಸಿಕ್ಕಿದ್ನೆಲ್ಲ ಬಾಯಿಗೆ ಹಾಕೊಳ್ತೀಯಲೇ. ಇಲ್ಲೇನು ಉಪ್ಪಿನಕಾಯಿ ಹಾಕ್ತಾ ಇಲ್ಲ, ದೇವ್ರಿಗೆ ಮಾಲೆ ಮಾಡ್ತಾ ಇರೋದು. ದೇವ್ರಿಗೆ ನೆಲ್ಲಿಕಾಯಲ್ಲಿ ಯಾಕೆ ಹಾರ ಹಾಕ್ಬೇಕು ಚಿಕ್ಸ್? ಚಿಕ್ಕಮ್ಮ ಅಂತ ಬಾಯಿ ತುಂಬ ಕರಿಯೇ. ಓಕೆ ಚಿಕ್ಕಮ್ಮ, ಹೇಳಿ. ರುದ್ರಶಿಲೆಯಲ್ಲಿ ಪ್ರತೀತಿ ಹರಿಸ್ಕೊಂಡು ನೆಲ್ಲಿಕಾಯಿ ಹಾರ ಮಾಡಿ ಮಹಾರುದ್ರಂಗೆ ಅರ್ಪಿಸಿದ್ರೆ ಮನ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತಂತೆ. ನಾವೇನು ಹರಿಸ್ಕೊಂಡಿದ್ದೀವಿ? ಪ್ರದ್ಯುಮ್ನ ಯುಕ್ತಿ ನಿಶ್ಚಿತಾರ್ಥ ಏನು ತೊಂದರೆ ಇಲ್ಲದೆ ನೆರವೇರ್ಲಿ ಅಂತ. ಅದಕ್ಕೋಸ್ಕರ ನಮ್ಮ ಹತ್ರ ಹಾರ ಮಾಡಿಸಿದ್ಯಾ? ಆನ್ಯ, ಹೀಗೆಲ್ಲ ಬಿಸಾಕ್ಬಾರ್ದಮ್ಮ. ದೇವ್ರಿಗೆ ಹಾರಕ್ಕೆ ಅಂತ ತಂದಿರೋದು. ಹಾರ ಮಾಡ್ಬಾರ್ದಂತಾನೆ ಬಿಸಾಕಿದ್ದು. ನಿಶ್ಚಿತಾರ್ಥ ನಡೆಯೋದು ಬೇಕಾಗಿಲ್ಲ. ಏನೇನೋ ಮಾತಾಡ್ಬೇಡ ಆನ್ಯ. ಆನೆ ಹೇಳ್ತಾರ ಕರೆಕ್ಟ್ ಆಗೇ ಇದೆಲ್ಲ ದೊಡಮ್ಮ. ಎಷ್ಟು ಕೊಬ್ಬು ಆ ಯುಕ್ತಿಗೆ. ಅವಳ ಅಣ್ಣನ್ ಮದ್ವೆ ಆಗೋದ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅವಳಿಗೆ ಯಾಕೆ ಕೊಬ್ಬು ಅಂತೆ ಬೃಂದ? ಅವಳೇನು ಹೊಸಬ್ಳ? ಈಶ್ವರಿ ಅತ್ತೆ ಕಸನ್ ಅನ್ ಮಾತ್ರಕ್ಕೆ ಅವಳ ಅಣ್ಣನ ಮದ್ವೆ ಆಗ್ಬೇಕಾ? ನೋಡಿ, ದೇವಸ್ಥಾನಕ್ಕೆ ಬಂದಿದೀವಿ, ಕೆಟ್ಟ ಮಾತಾಡ್ಬೇಡಿ. ಒಳ್ಳೆ ಜೋಡಿ. ಎಷ್ಟೇ ಆಗ್ಲಿ ಈಶ್ವರಿ ಈ ಮನೆ ಮಗಳು. ಅಣ್ಣಂದ್ರಿಗೆ ಮುದ್ದಿನ ತಂಗಿ. ಏನೋ ಕೆಟ್ಟಗಳಿಗೆ ಮಾಯಿ ಮತ್ತೆ ಈಶ್ವರಿ ಜಗಳಾಡಿದ್ರು. ಆ ಮನಸ್ತಾಪ ಇಷ್ಟು ವರ್ಷ ಆದ್ರೂ ಹಾಗೇ ಇದೆ. ಈಗ ಈಶ್ವರಿ ಮಗಳು ಯುಕ್ತಿ, ನನ್ನ ಮಗ ಪ್ರದ್ಯುಮ್ನ ಇಬ್ರು ಮದ್ವೆ ಆದ್ರೆ ಮನಸ್ತಾಪನೂ ದೂರ ಆಗತ್ತೆ, ಮುರ್ದು ಹೋಗಿರೋ ಮನೆನೂ ಒಂದಾಗತ್ತೆ. ಮುರ್ದ್ ಹೋಗಿರೋ ಮನೆನ ಒಂದ್ ಮಾಡೋದಕ್ಕೆ ಪ್ರದ್ಯುಮ್ ನನ್ ಮನ್ಸು ಜೀವನ ಎರಡು ಒಡೆದು ಬಿಡ್ತೀಯಮ್ಮ. ಬಿಡ್ತು ಅನ್ನೆ ಛಾಯಾ, ನೀನು ಈ ಕಪಿಗಳ ಜೊತೆ ಸೇರ್ಕೊಂಡಿದ್ಯಾ? ಅಮ್ಮ, ನೀವ್ ಏನ್ ಬೇಕಾದ್ರೂ ಹೇಳಿ, ನಾವ್ ಎಲ್ರೂ ಅಣ್ಣನ್ ಪರ. ನೀವ್ ಬೇಕಾದ್ರೆ ಅವಳ ಪರ ಇರಿ. ನಮ್ಗೆ ಯಾರಿಗೂ ಯುಕ್ತಿ ಇಷ್ಟ ಇಲ್ಲ. ಅವಳ ಅಣ್ಣನ ಮದ್ವೆ ಆಗೋದು ಇಷ್ಟ ಇಲ್ಲ. ನಾವ್ ಯಾರು ಹಾರ ಹಾಕಲ್ಲ. ಬಾರೆ ಅಕ್ಕ. ಛಾಯಾ, ಆನ್ಯ, ಛೇ, ಏನ್ ಮಕ್ಕಳು ಏನೋ. ಅಕ್ಕ, ಒಂದು ವಿಷಯ ಹೇಳಬೇಕು. ಏನು ಅಂತ ಕೇಳಿ ಅಕ್ಕ. ಏನು? ಅವ್ರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಲ್ವಾ ಅಕ್ಕ? ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಹೇಳಲಿಲ್ಲ, ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೆ. ರೀ, ನಮ್ ದೇವತೆನ ಹುಷಾರಾಗಿ ಇಳ್ಸ್ಕೊಳ್ರಿ. ನೀನು ನಿನ್ ದೇವತೆನೋ? ಹೈ, ಓ ಯಜಮಾನ, ಇಲ್ಲೊಂದು ಕೋತಿನ ಕುಣಿತೈತೆ, ಹೋಗ್ರಯ್ಯ, ಹೋಗ್ರಮ್ಮ. ಮಾನವ, ನಾವು ಇಷ್ಟು ಬೇಗ ನಗರ ತಲುಪಿದ್ದೇವೆ. ಇಷ್ಟ ಬೇಗ ಎಲ್ಲೋಕ್ಕಾಗತ್ತೆ? ಒಂದ್ ರಾತ್ರಿ ಪೂರ ಹೋಗ್ಬೇಕು. ಹಾಗಾದರೆ ಈಗ ನಾವು ಎಲ್ಲಿದ್ದೇವೆ? ಇದು ಮಹಾರುದ್ರನ್ ದೇವಸ್ಥಾನ. ಇವತ್ತು ರಥೋತ್ಸವ ಇದೆ. ದೇವ್ರ ತೇರ್ ಎಳೆದು ಆಶೀರ್ವಾದ ತಗೊಂಡು ಆಮೇಲೆ ಹೊರಡೋದು. ನೀವು ಹೋಗಿ ಕೈ ಮುಗಿದು ಬೇಡ್ಕೊಳ್ಳಿ, ರಾಜ್ಕುಮಾರ ಬೇಗ ಸಿಗ್ಲಿ ಅಂತ. ತುಂಬಾ ಪವರ್ಫುಲ್ ದೇವ್ರು. ನಾವೇನ್ ಅನ್ಕೊಳ್ತೀವೋ ಅದಾಗತ್ತೆ. ಆಮೇಲೆ ರಥೋತ್ಸವ ಮುಗಿದ್ಮೇಲೆ ಇಲ್ಲಿಗೆ ಬನ್ನಿ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀನು ಸರಿಯಾಗಿದ್ಯಾ ಕಣೆ. ಅದೇನಿದೆಯಾ ಎಲ್ಲ ಮುಗಿಸ್ಕೊಳಮ್ಮ. ಆಗಲಿ ಮಾನವ. ಸರಿ, ಆಯ್ತು. ರೀ, ಇಲ್ಲೇನ್ರಿ ಮಾಡ್ತಾ ಇದ್ದೀರಾ?
ಈ ಅನಿಷ್ಟನ ಸಮುದ್ರಕ್ಕೆ ಬಿಸಾಕೋಣ ಅಂತ ಬಂದೆ. ಬೇಡ ರೀ, ಬಿಸಾಕ್ಬೇಡಿ. ಇದರಿಂದ ಯಾರಿಗಾದ್ರೂ ಯಾವತ್ತಾದ್ರೂ ಏನಾದ್ರೂ ಉಪಯೋಗ ಆಗಿದ್ಯಾ? ಇಲ್ಲ ತಾನೆ. ನನ್ ಮನ್ಸು ಒಪ್ತಾ ಇಲ್ಲ ರೀ. ಇದು ಪ್ರದ್ಯುಮ್ನನ್ ಜೊತೆ ಬಂದಿರೋದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬಿಸಾಕ್ತೀನಿ ಅಂತ ಹೇಳ್ತಾ ಇರೋದು. ಪ್ರತಿ ಸಲ ಇದನ್ನ ನೋಡ್ದಾಗ್ಲೂ ಇದು ನನ್ನನ್ನ ಚುಚ್ಚುತ್ತೆ ಕಣೆ. ನಮ್ಮ ಬೆನ್ನಿಗೆ ಬಿದ್ದು ಶನಿ ಇದು. ಆ ಕೆಟ್ಟ ದಿನದ ನೆನಪು. ಹಾಗನ್ಬೇಡ್ರಿ, ಇದು ನಮ್ ಪ್ರದ್ಯುಮ್ನ ಸಿಕ್ಕಿದ ದಿನದ ನೆನಪಿದು. ನನ್ನ ಮಗ ಸತ್ತ ದಿನದ ನೆನಪಿದು. ನನ್ನ ಮಗ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗ. ಪ್ರದ್ಯುಮ್ನ ಕೂಡ ನಮ್ಮಲ್ಲ. ಅವನ್ ನನ್ನ ಮಗ ಅಲ್ಲ, ಅವನ್ ನಿನ್ನ ಮಗನೂ ಅಲ್ಲ. ಅವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಮಗ ಹುಟ್ಟಿದಾಗ್ಲೇ ಸತ್ತೋದ. ಇವನು ನಮ್ಮ ಮನೆಯಲ್ಲಿ ಬೆಳೀತಾರೋ ಅನಾಥ ಅಷ್ಟೇ. ಯಾಕ ಈ ಮಂಕಾಗಿದ್ದೀರಾ? ನಾನು ಮದುವೆ ಹೇಳಲಿಲ್ವಾ? ಅವಧೂತ್ರ ಹತ್ರ ಹೋಗಿ ಸಿಹಿ ಸುದ್ದಿ ತಂದವರು ಯಾರೂ ಇಲ್ಲ. ನಿಮ್ಮನ್ನು ನೋಡ್ತಿದ್ರೆ ನೀವು ಹುಡುಕ್ತಿದ್ ಉತ್ತರ ಸಿಕ್ಲಿಲ್ಲ ಅಂತ ಕಾಣುತ್ತೆ. ಉತ್ತರ ಏನೋ ಸಿಕ್ತು ಬಿಟ್ರೆ, ಆದ್ರೆ ನಿಮ್ಮ ಮೊಮ್ಮಗ ಭೂಮಿ ಬಿಟ್ಟು ಹೋಗೋ ಸಮಯ ಬಂದಿದೆ. ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಆಗಲೇ ಒಬ್ಬರ ಆಗಮನವೂ ಆಗಿದೆ. ನನ್ನ ಮೊಮ್ಮಗನ್ನ ನಾನು ಉಳಿಸ್ಕೊಳ್ತೀನಿ. ಆ ಯಮ ಬಂದ್ರು ಮೊದಲು ಎದುರಿಸ್ಬೇಕಾಗಿರೋದು ಈ ಶಾಂತದುರ್ಗ ಅರಸ್ನ. ಬನ್ನಿ. ಎಲ್ಲೋಗಿದ್ದಮ್ಮ ನೀನು? ನೀನು ಎಲ್ಲೆಲ್ಲಿ ಹುಡುಕಿದ್ದೀನಿ ಗೊತ್ತಾ? ಸರಿ ಸರಿ, ಟೈಮ್ ಆಯ್ತು, ಬಾ. ಯಾರು ನೀನು ಪುಟ್ಟ ಮಾನವ? ಆ ಅತಳ ಸುತಳ ವಿತಳ ಪಾತಾಳ ತಳಾತಳ ರಸಾತಳದಲ್ಲಿ ಅಡಗಿದ್ದರೂ ಈ ಭಸ್ಮಾಸುರನ ಕೈಯಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗೋ ನೀನಿರುವ ಜಾಗಕ್ಕೆ ನಾನೇ ಬರುತ್ತೇನೆ. ತಾಯಾಗೋಕೆ ಹೊಟ್ಟೆಲೆ ಹುಟ್ಟಬೇಕಾಗಿಲ್ಲ ರೀ, ಪ್ರೀತಿ ಇದ್ರೆ ಸಾಕು. ಪ್ರೀತಿ ಇದ್ ಮಾತ್ರಕ್ಕೆ ಅವನ್ ನಮ್ಮ ಮಗ ಆಗಲ್ಲ ದೇವಿ. ಅವನು ನನ್ನ ಎದೆ ಹಾಲು ಕುಡಿದು ಬೆಳೆದಿದ್ದಾನೆ. ನಿಮ್ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಸತ್ಯ. ಅವನು ನಮ್ಮ ಮಗನೇ. ಸುಳ್ಳನ್ನ ದಿನ ಹೇಳಿದ್ರೆ ಅದು ಸತ್ಯ ಆಗಲ್ಲ. ಅವನು ನಮಗ್ ಬೀದಿಲ್ ಸಿಕ್ಕಿದವನು. ನೀನ್ ಅವನನ್ನ ಅರಸು ಮಾಡಿದೆ. ಮಾಯಿ ಮತ್ತು ಮನೆಯವರೆಲ್ಲ ಅವನ್ನ ಅರಸು ಅಂತಾನೆ ತಿಳ್ಕೊಂಡಿದ್ದಾರೆ. ಪ್ರದ್ಯುಮ್ನ ನಮ್ಮ ಮಗ ಅಲ್ಲ ಅಂತ ಗೊತ್ತಾದ್ರೆ ಮನೇಲಿ ಏನ್ ಅನಾಹುತ ಆಗ್ಬೋದು ಅಂತ ಊಹೆ ಮಾಡಿದ್ಯಾ ನೀನು? ಮಾಯಿ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. 2 ಶತಮಾನದಿಂದ ಒಟ್ಟಿಗೆ ಬದುಕ್ತಾರೋ ಅರಸು ಕುಟುಂಬ ಒಡೆದೋಗುತ್ತೆ. ಹಾದಿ ಬೀದಿಲಿರೋ ನಾಯಿ ನರಿಗಳು ನಮ್ಮ ಆಸ್ತಿಗೆ ಬಾಯಾಗ್ತವೆ. ಗೊತ್ತಾ ನಿನ್ಗೆ? ಸತ್ಯ ಯಾರಿಗ್ ಗೊತ್ತು? ನಾವ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಪ್ರದ್ಯುಮ್ನ ಅರಸು ಮನೆ ಮಗಾನೆ. ಭ್ರಮೆ ಭ್ರಮೆ ನಿನಗೆ. ಧೃತರಾಷ್ಟ್ರನ ಪ್ರೀತಿ ನಿಂದು. ಛೆ,
ಪುಟ್ಟ ಮಾನವ, ಏನಂದೆ? ನನಗಾಗಿ ಕಾಯುತ್ತಿದ್ದೇನೆಂದೆಯಾ? ನಿನಗೇನಮ್ಮ ಟೈಮಿಗೆ ಸರಿಯಾಗಿ ಬರ್ಬೇಕು ಅಂತ ಹೇಳಿರ್ಲಿಲ್ವಾ? ಕ್ಷಮಿಸು ಪುಟ್ಟ ಮಾನವ, ನಿನ್ನ ಯಾವ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ಅಯ್ಯೋ, ಟೈಮ್ ವೇಸ್ಟ್ ಮಾಡ್ಬೇಡಮ್ಮ. ಓ, ನಾಟಕ ಶುರುವಾಗ್ ಮುಂಚೆನೆ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿದ್ಯಾ? ತಾಳು ತಾಳು. ಮೋಹಿನಿ, ಸಭೆ ನಿನ್ನ ಆಗಮನಕ್ಕೆ ಕಾಯುತ್ತಿದೆ. ಶೀಘ್ರವೇ ತೆರಳಿ ನಿನ್ನ ಮನಮೋಹಕ ನೃತ್ಯದಿಂದ ಎಲ್ಲರ ಮನ ತಣಿಸು. ನಾನು ಮೋಹಿನಿಯಲ್ಲ, ಆಮ್ರಪಾಲಿ. ಆಕೆ ಅಪ್ಸರೆ, ನಾನು ಗಂಧರ್ವ ಕನ್ಯೆ. ಈಗ ತಾನೇ ರಾಜಕುಮಾರನನ್ನು ಅರಸಿ ಭೂಲೋಕಕ್ಕೆ ಬಂದಿದ್ದೇನೆ. ಬೇರೆ ನಾಟಕ ಡೈಲಾಗ್ ಕಲ್ತ್ಕೊಂಡ್ಬಿಟ್ಟಿದೇನಮ್ಮ. ಇವತ್ತು ಇರೋದು ಮೋಹಿನಿ ಭಸ್ಮಾಸುರ, ಅಥವಾ ನೀನು ಬೇರೆ ನಾಟಕದ ಕಂಪ್ನಿಯವಳ? ಏನೋ ಒಂದು ನಾಟಕ ಶುರು ಆಗುತ್ತೆ, ಬೇಗ ಬಾಮ್ಮ. ನೀನು ತಪ್ಪು ತಿಳಿದಿದ್ದೀಯಾ ಪುಟ್ಟ ಮಾನವ. ನನಗೆ ಈ ನಾಟಕದ ವಿಷಯವೇ ತಿಳಿಯದು. ನಿನ್ ದಮ್ಮಯ್ಯ ಅಂತೀನಿ. ನಾಟಕದಲ್ಲಿ ಮೋಹಿನಿ ಬರಲಿಲ್ಲ ಅಂದ್ರೆ ಜನ ನಂಗೆ ಕಲ್ ತಗೊಂಡು ಹೊಡಿತಾರೆ. ಮೋಹಿನಿ ತೋರಿಸ್ತೀನಿ ಅಂತ 20 ರೂಪಾಯಿ ಎಕ್ಸ್ಟ್ರಾ ತಗೊಂಡಿದ್ದೀನಿ. ದಯವಿಟ್ಟು ಸಹಾಯ ಮಾಡಮ್ಮ. ಪುಟ್ಟ ಮಾನವ, ನಿನ್ನನ್ನು ನೋಡಿದರೆ ತೊಂದರೆಯಲ್ಲಿರುವಂತೆ ಕಾಣುತ್ತಿದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನನ್ನ ಧರ್ಮ. ಹಾಗಾದ್ರೆ ಬರ್ತೀಯಾ? ಸಹಾಯ ಮಾಡ್ತೀಯಾ? ನಿನ್ಗೆ ಭಸ್ಮಾಸುರ ಮೋಹಿನಿ ಕತೆ ಗೊತ್ತಾ? ಓ, ಗೊತ್ತಿಲ್ಲದೆ ಏನು? ಸರಿಯಾಗಿದೆ, 2 ನಿಮಿಷದಲ್ಲಿ ಮೋಹಿನಿ ಎಂಟ್ರಿ. ಬಾ ಬಾಮ್ಮ. ಏಕೆ ಪರಮೇಶ್ವರ, ಏಕೆ ಇಷ್ಟು ಆತಂಕದಿಂದ ಓಡಿ ಬರುತ್ತಿರುವಿರಿ? ಏನಾಯಿತು? ಹರಿ, ನಾನು ನೀಡಿರುವ ವರ ನನಗೇ ಕಂಟಕವಾಗುತ್ತಿದೆ. ಆ ಭಸ್ಮಾಸುರನು ನನ್ನನ್ನೇ ಭಸ್ಮ ಮಾಡಲು ಹಿಂಬಾಲಿಸುತ್ತಿದ್ದಾನೆ. ಹೆದರದಿರಿ ಪರಮೇಶ್ವರ, ನಾನು ಅವನಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುತ್ತೇನೆ. ನೀವು ದೂರದಿಂದ ನಿಂತು ಗಮನಿಸಿ, ಹೊರಡಿ. ಧನ್ಯೋಸ್ಮಿ ಪ್ರಭು. ಸತ್ಯ, ಸತ್ಯ, ಇಲ್ಲೋಡಿ ಪಾಪು. ದೇವ್ರು ಕೊಟ್ಟ ವರ ಇವನು ಸತ್ಯ. ನಾನು ಹೇಳಿಲ್ವಾ, ಆ ಭಗವಂತ ಯಾವತ್ತೂ ನಮ್ ಕೈ ಬಿಡಲ್ಲ ಅಂತ. ಮಗು ಕಳ್ಕೊಂಡಿದ್ ನೋವು ಮಾಗಾದ್ರೊಳಗಡೆ ನೋಡಿ ಇನ್ನೊಂದ್ ಮಗು ಕೊಟ್ಬಿಟ್ಟ. ತಲೆ ಕೆಟ್ಟಿದೆ ದೇವು ನಿನ್ಗೆ? ಕುಲಾಗೋತ್ರ ಗೊತ್ತಿಲ್ದೇ ಇರೋ ಮಗುನ ಮನೆ ಕರ್ಕೊಂಡು ಹೋಗಕ್ಕಾಗತ್ತಾ? ಯಾಕಾಗಲ್ಲ ರೀ, ಇವನೇ ನಮ್ಮ ಮಗು ಅಂತ ಸಾಕೋಣ. ಇವನ್ ಮೈಯಲ್ಲಿ ಹರಿತಾ ಇರೋದು ಅರಸು ಮನೆ ರಕ್ತ ಅಲ್ಲ ದೇವು. ಮಾಯಿಗೆ ಮನೆ ರಕ್ತ ಸಂಬಂಧ ಅಂದ್ರೆ ಎಷ್ಟು ಮುಖ್ಯ ಅಂತ ಗೊತ್ತು ತಾನೆ? ಈ ಮಗುನ ಕರ್ಕೊಂಡೋಗಿ ಅರಸು ಮನೆ ವಾರಸದಾರ ಅಂತ ಸುಳ್ಳೆ ಇದ್ಯಾ? ಇವನೇ ನಮ್ಮ ಮಗ ಇನ್ಮೇಲಿಂದ. ಅಲ್ಲ, ಇವನ್ನ ಮಗ ಅಲ್ಲ ದೇವು. ಇನ್ಮೇಲಿಂದ ಇವನೇ ನಮ್ಮ ಮಗ, ಪ್ರದ್ಯುಮ್ನ ಅರಸ್. ಆ ದೇವ್ರು ಈ ಮಗು ನಮ್ಗ್ ಕೊಟ್ಟಿದ್ದಾನೆ. ಈ ಮಗು ನಮ್ಮನೆ ಬೆಳಗುತ್ತೆ ರೀ. ಈ ಗುಟ್ಟು ನಮ್ಮಿಬ್ಬರನ್ನ ಬಿಟ್ಟು 3ನೇ ಅವ್ರಿಗೆ ತಲುಪಲ್ಲ ಅಂತ
ಮಾತು ಕೊಡಿ. ನನ್ನ ಮೇಲೆ ಆಣೆ. ಮಾತು ಕೊಡ್ರಿ. ಮಾತು ಕೊಡ್ರಿ. ಅಮ್ಮ, ಪ್ರದ್ಯುಮ್ನ, ನನ್ನ ವಿಷಯಕ್ಕೆ ಅಪ್ಪನ ಹತ್ರ ಮತ್ತೆ ಜಗಳಾಡ್ದ್ಯಮ್ಮ? ಹಾಗೆಲ್ಲ ಏನಿಲ್ಲ ಬಿಡು. ನನಗೆ ಗೊತ್ತು ನೀ ನನಗೇನು ಹೇಳಲ್ಲ ಅಂತ. ನಾನು ನಿನಗೇನು ಕೇಳಲ್ಲಮ್ಮ. ನಿನಗೆ ಹೇಳಬೇಕು ಅಂತ ಅನ್ಸಿದ್ದೀನ ಬಂದು ನನಗೆ ಹೇಳು. ಆದರೂ ನಿನಗೆ ಸಂಕಟ ಪಡೋದು ನನಗೆ ನೋಡೋಕ್ಕಾಗಲ್ಲಮ್ಮ. ನೀನ್ ನಗ್ನಗ್ತಾ ನನ್ನ ಕಣ್ಮುಂದೆ ಇದ್ರೆ ಅಷ್ಟೇ ಸಾಕು. ನಾನು ಖುಷಿಯಾಗಿರ್ತೀನಿ. ನಾನೆಲ್ಲಮ್ಮ ಹೋಗ್ತೀನಿ, ನಿನ್ ಕಣ್ಮುಂದೆನೇ ಇರ್ತೀನಲ್ಲ. ನಿನ್ ಮನ್ಸಲ್ಲಿ ಅದು ಏನು ಯೋಚನೆ ಇದೆಯೋ, ಏನು ಚಿಂತೆ ಇದೆಯೋ ನನಗಂತೂ ಗೊತ್ತಿಲ್ಲಮ್ಮ. ಆದರೆ ಎಲ್ಲ ಸರಿ ಹೋಗುತ್ತೆ. ನಾನಿದ್ದೀನಿ. ಎಲ್ಲೇ ಪುಟಾಣಿ? ಪ್ರದ್ಯುಮ್ನ ಇಲ್ಲೇ ಇದ್ದಾನೆ ಅಂದೆ. ನಾನಾ? ಇಲ್ವಲ್ಲ. ನೀನೇ ಅಂದ್ಯಲ್ಲೇ ಅಣ್ಣ ಇಲ್ಲೇ ಇದಾನಂತ. ಅದ ನಂಗ್ ನಾಟಕ ನೋಡ್ಬೇಕನ್ಸ್ತು, ಅದಕ್ಕೆ ನಿಮ್ಮನ್ನ ಕರ್ಕೊ ಬಂದೆ. ಹೋಗ್ಲೇ ಬೃಂದ, ನೀನ್ ಹೇಳಿದ್ ಏನು ನಂಬಲೇಬಾರ್ದು. ಹೇಗೂ ಬಂದಿದೀವಲ್ಲ, ನಾಟಕ ನೋಡ್ಕೊಂಡು ಹೋಗೋಣ. ನಾನು ಈಗಿಂದೀಗಲೇ ಮೋಹಿನಿಯ ರೂಪವನ್ನು ತಾಳುತ್ತೇನೆ. ಯಾರೀ ಸುಂದರಿ? ಏನು ನಿನ್ನ ಹೆಸರು? ಮೋಹಿನಿ. ಮೋಹಿನಿ. ಇಂತಹ ತ್ರಿಲೋಕ ಸುಂದರಿಯನ್ನು ನಾನು ಇಲ್ಲಿಯವರೆಗೂ ನೋಡೇ ಇರಲಿಲ್ಲ. ಸುಂದರಿ, ನೀನು ನನ್ನನ್ನು ವರಿಸುವೆಯಾ? ವರಿಸಬೇಕೇ? ವರಿಸುತ್ತೇನೆ. ಆದರೆ ನನ್ನದೊಂದು ಪಂಥ. ಏನದು ಆ ನಿನ್ನ ಪಂಥ? ನನ್ನನ್ನು ನೃತ್ಯದಲ್ಲಿ ಯಾರು ಸೋಲಿಸುತ್ತಾರೋ ಅವರನ್ನು ನಾನು ವರಿಸುತ್ತೇನೆ. ಭಸ್ಮಾಸುರನಿಗೆ ಇದು ಒಂದು ಪಂಥವೇ? ಆಗಲಿ, ಇಗೋ ಬಂದೆ. ಪ್ರಾರಂಭವಾಗಲಿ.
ಎಷ್ಟು ಸಕ್ಕತ್ತಾಗಿದ್ದಾಳಲ್ಲ. ಓ ಎಲ್ರು ಇಲ್ಲೇ ಇದ್ದೀರಾ? ನಾನಿವ ಸಿಕ್ಕಾಪಟ್ಟೆ ಬಯಸ್ಕೊಳ್ತೀನಿ. ಯಾಕೆ ಹೇಳಿ? ಯಾಕೆ? ಮಾಯಿಗ್ ಗೊತ್ತಾದ್ರೆ ಮಾರಿ ಹಬ್ಬ ಮಾಡ್ಬಿಡ್ತಾರೆ. ನಡೀರಿ, ಇನ್ನೇನ್ ರಥೋತ್ಸವ ಸ್ಟಾರ್ಟ್ ಆಯ್ತು. ಬನ್ನಿ. ಏಯ್ ಬರ. ತುಂಬಾ ಥ್ಯಾಂಕ್ಸ್ ಅಣ್ಣಕ್ಕ. ನೀ ಬಂದಿದ್ದಕ್ಕೆ ನಮ್ ನಾಟ್ಕೊಂಡಿತ್ತು. ನಿನ್ ಋಣ ಇದೆ ನನ್ ಮೇಲೆ. ಋಣ ಅಂತೆಲ್ಲ ಹೇಳಬೇಡ ಪುಟ್ಟ ಮಾನವ. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುತ್ತಾರೆ ಹಿರಿಯರು. ಅಯ್ಯ, ಎಲ್ರಿಗೂ ನಿನ್ನಷ್ಟು ಒಳ್ಳೆ ಮನ್ಸಿರ್ಬೇಕಲ್ಲ ಸಹಾಯ ಮಾಡೋಕೆ. ಅಕ್ಕ ಬಂದೇ ಇರು. ಏನಿದು ಕತ್ತಲಿ ಲಾಕೆಟ್? ನೋಡೋಕೆ ಒಂಥರ ಚೆನ್ನಾಗಿದೆಯಲ್ಲ. ಇದು ಸೂರ್ಯದೇವನ ಆಶೀರ್ವಾದ. ಎಷ್ಟಾಗತ್ತ ಅದಕ್ಕೆ? ನನಗೆ ಕೊಟ್ಬಿಡು, ದುಡ್ಡು ಕೊಡ್ತೀನಿ. ಭಸ್ಮಾಸುರ, ಇದು ನೀನು ಕೇಳಿ ನಾನು ಕೊಡುವ ವಸ್ತುವಲ್ಲ. ಈ ಪದಕವನ್ನು ಪಡೆಯಲು ತಪಸ್ಸು ಮಾಡಿರಬೇಕು. ಇದು ನನಗೆ ಅತ್ಯಮೂಲ್ಯ. ನಾನಿನ್ನು ಬರುತ್ತೇನೆ. ರೀ, ನಿಂತ್ಕೊಳ್ರಿ, ನಿಂತ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತಲ್ಲ ಅದು. ಪರಮೇಶ್ವರ, ನಿನಗೆ ತಿಳಿಯದಿರುವುದೇನೂ ಇಲ್ಲ. ಗಂಧರ್ವಲೋಕ ಆಪತ್ತಿನಲ್ಲಿದೆ. ಧನಂಜಯನ ಕಬಂಧ ಬಾಹುಗಳಿಂದ ಪಾರು ಮಾಡಬೇಕು. ರಾಜಕುಮಾರ ಗಂಧರ್ವ ಸಿಂಹಾಸನದ ಮೇಲೆ ಕೂರಲೇಬೇಕು. ದಾರಿಯ ತುಂಬಾ ಕತ್ತಲಿದೆ ತಂದೆ. ಬೆಳಕು ಚೆಲ್ಲಿ ರಾಜಕುಮಾರ ನನಗೆ ಸಿಗುವಂತೆ ಮಾಡು. Timberland,